ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ತಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಯೆಹೋವನೇ ನನ್ನ ಆರೋಗ್ಯದಾಯಕನು. ಅದಕ್ಕೆ ಆಧಾರವಾಗಿ ವಿಮೋಚನ ಕಾಂಡ 15ನೇ ಅಧ್ಯಾಯ 26ನೇ ವಚನ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನ ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಪ್ರೀತಿಯುಳ್ಳ ದೇವಜನರೇ, ದೇವರು ಈ ವಾಗ್ದಾನವನ್ನು ಇಸ್ರಾಯೇಲರಿಗೆ ಅರಣ್ಯದಲ್ಲಿ ಕೊಟ್ಟರು. ಅವರು ಐಗುಪ್ತದ ದಾಸತ್ವದಿಂದ ಬಿಡುಗಡೆಯಾಗಿದ್ದರು. ಕೆಂಪು ಸಮುದ್ರವನ್ನು ಅದ್ಭುತವಾಗಿ ದಾಟಿದ್ದರು. ಆದರೆ ಸ್ವಲ್ಪ ಸಮಯದ ನಂತರ ಅವರಿಗೆ ಕುಡಿಯಲು ನೀರು ಸಿಗಲಿಲ್ಲ. ಕೊನೆಗೆ ಅವರು ಒಂದು ಮಾರ ಎಂಬ ಸ್ಥಳಕ್ಕೆ ಬರ್ತಾರೆ. ಅಲ್ಲಿ ನೀರು ಸಿಕ್ತು, ಆದರೆ ಆ ನೀರು ಬಹಳ ಕಹಿಯಾಗಿತ್ತು, ಕುಡಿಯಲು ಸಾಧ್ಯವಾಗಲಿಲ್ಲ. ಬಿಡುಗಡೆ ಹೊಂದಿದ ಜನರು ಈಗ ಕಹಿಯಾದ ಅನುಭವದ ಮುಂದೆ ನಿಂತಿದ್ದರು. ಗುನುಗುಟ್ಟಲಿಕ್ಕೆ ಆರಂಭಿಸಿದರು. ಆದರೆ ಮೋಶೆ ದೇವರ ಬಳಿ ಪ್ರಾರ್ಥಿಸಿದಾಗ ಒಂದು ಮರವನ್ನು ತೋರಿಸಿ ಅದನ್ನು ನೀರಿನಲ್ಲಿ ಹಾಕುವ ಗಿಡವನ್ನು ಎಂಬುದಾಗಿ ಹೇಳಿದಾಗ ಆ ಕಹಿಯಾದ ನೀರಿನಲ್ಲಿ ಆ ಗಿಡವನ್ನು ಹಾಕಲು ಅದು ಸಿಹಿಯಾಯಿತು. ಆಗ ದೇವರು ಅದ್ಭುತವಾಗಿ ಆ ನೀರನ್ನು ಸಿಹಿಯಾಗಿಸಿ ತನ್ನನ್ನು ಯೆಹೋವ ರಾಫಾ ಅಂದರೆ ನಿನ್ನನ್ನು ಗುಣಪಡಿಸುವ ಕರ್ತನು ಎಂಬುದಾಗಿ ಪ್ರಕಟಪಡಿಸಿಕೊಂಡರು. ದೇವರು ಕೇವಲ ದೇಹದ ಕಾಯಿಲೆಗಳನ್ನು ಮಾತ್ರ ಗುಣಪಡಿಸುವುದಿಲ್ಲ. ಆತನು ನಮ್ಮ ದೈಹಿಕ ಆರೋಗ್ಯವನ್ನು, ಮನಸ್ಸಿನ ಗಾಯಗಳನ್ನು, ಹೃದಯದ ನೋವನ್ನು, ಆತ್ಮಿಕ ದುರ್ಬಲತೆಯನ್ನು, ಮುರಿದ ಸಂಬಂಧಗಳನ್ನು ಸಹ ಗುಣಪಡಿಸುವ ದೇವರಾಗಿದ್ದಾರೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಈ ಮಾರ ಅನುಭವಗಳು ಅಂದರೆ ಕಹಿಯಾದ ಅನುಭವಗಳು, ಅನಾರೋಗ್ಯ, ನಿರಾಶೆ, ಕಣ್ಣೀರು ನಮ್ಮನ್ನು ಸುತ್ತುವರಿಯಬಹುದು. ಆದರೆ ನಮ್ಮ ಕಹಿಯಾದ ಜೀವಿತವನ್ನು ದೇವರು ಸಿಹಿಯಾಗಿಸುವ ಶಕ್ತಿಯುಳ್ಳ ದೇವರಾಗಿದ್ದಾರೆ. ಇಂದು ನೀವು ಎದುರಿಸುತ್ತಿರುವ ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ದರೂ ದೇವರು ಹೇಳುತ್ತಿದ್ದಾರೆ, ನಾನು ನಿಮಗೆ ಆರೋಗ್ಯದಾಯಕನು. ನಿಮ್ಮ ವೈದ್ಯರಿಗಿಂತಲೂ, ಔಷಧಿಗಳಿಗಿಂತಲೂ, ನಿಮ್ಮ ಪರಿಸ್ಥಿತಿಗಳಿಗಿಂತಲೂ ದೇವರು ದೊಡ್ಡವರಾಗಿದ್ದಾರೆ. ನೀವು ಅನಾರೋಗ್ಯದಿಂದ ಬಳಲುತ್ತಿದ್ದೀರಾ, ನಿರಾಶೆಯಿಂದ ಕುಗ್ಗಿ ಹೋಗಿದ್ದೀರಾ, ದೀರ್ಘಕಾಲದ ಸಮಸ್ಯೆಗಳಿಂದ ಬೇಸತ್ತಿದ್ದೀರಾ. ಇಂದು ದೇವರು ವಾಗ್ದಾನ ಮಾಡಿ ಹೇಳುತ್ತಿದ್ದಾರೆ, ಮಗನೇ, ಮಗಳೇ, ನಾನೇ ನಿನಗೆ ಪರಿಹಾರ ಕೊಡುವ ಯೆಹೋವ ರಾಫಾ, ಗುಣಪಡಿಸುವ ದೇವರು. ನಿಮ್ಮ ಕಾಯಿಲೆಗಳಿಗಿಂತ, ನಿಮ್ಮ ರೋಗಗಳಿಗಿಂತ, ನಿಮ್ಮ ನೋವಿಗಿಂತ, ನಿಮ್ಮ ಸಮಸ್ಯೆಗಿಂತ ನನ್ನ ದೇವರು ದೊಡ್ಡವರು. ನೀವು ದೇವರನ್ನು ನಂಬಿ ಬರುವುದಾದರೆ ಅವರು ನಿಮ್ಮನ್ನು ಗುಣಪಡಿಸುವ ದೇವರು. ಸತ್ಯ ವೇದದಲ್ಲಿ ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ಇರುವಾಗ ಅನೇಕರಿಗೆ ಅದ್ಭುತಗಳನ್ನು ಮಾಡಿದರು. ಕುರುಡರಿಗೆ ಕಣ್ಗಳನ್ನು ಕೊಟ್ಟರು, ಕುಂಟರು ನಡೆದಾಡಿದರು, ಕುಷ್ಠ ರೋಗಿಗಳು ಶುದ್ಧವಾದರು, ದೆವ್ವ ಬಾಧಿತೆಯಿಂದ ಬಾಧಿಸಲ್ಪಟ್ಟವರು ಬಿಡುಗಡೆಯನ್ನು ಹೊಂದಿದರು, ಸತ್ತವರು ಸಹ ತಿರುಗಿ ಎದ್ದು ಬಂದರು. ದೇವರು ಅನೇಕ ಅದ್ಭುತಗಳನ್ನು ಮಾಡಿ ಗುಣಪಡಿಸುವ ಯೆಹೋವ ರಾಫಾ ಎಂಬುದಾಗಿ ಪ್ರಕಟಪಡಿಸಿಕೊಂಡರು. ಅದೇ ದೇವರು ಬದಲಾಗಿಲ್ಲ. ನಿನ್ನೆ ಇದ್ದ ಹಾಗೆ ನಿರಂತರವೂ ಹಾಗೇ ದೇವರು ಇದ್ದಾರೆ. ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ ಎಂಬುದಾಗಿ ದೇವರು ಹೇಳಿದ್ದಾರೆ. ಇವತ್ತು ನೀವು ಅನಾರೋಗ್ಯದಲ್ಲಿರಬಹುದು,
ದೇವರ ಒಂದು ಸೌಖ್ಯ ಕೊಡಲಿಕ್ಕೆ ನಾನು ಪ್ರಾರಂಭದಲ್ಲೇ ಹೇಳಿದ ಹಾಗೆ ಶರೀರಕ್ಕೆ ಮಾತ್ರವಲ್ಲ, ನೀವು ಮನಸ್ಸಿನಲ್ಲಿ ಒಡೆಯಲ್ಪಟ್ಟಿರಬಹುದು, ಮಾನಸಿಕವಾದ ಒಂದು ಹಿಂಸೆಯ ಮಧ್ಯದಲ್ಲಿ ಹಾದು ಹೋಗುತ್ತಿರಬಹುದು, ನಿಮ್ಮನ್ನು ಸಹ ದೇವರು ಗುಣಪಡಿಸಲು ಶಕ್ತನಾಗಿದ್ದಾರೆ. ನೋಡ್ರಿ, ಕೆಲವು ಸಾರಿ ದೇವರು ಗುಣಪಡಿಸ್ತಾರಂತ ಹೇಳಿದಾಗ, ಅಯ್ಯೋ ಪಾಸ್ಟರ್ ನಾನು ಆಸ್ಪತ್ರೆಗೆ ಹೋಗಬಾರ್ದ, ಮಾತ್ರೆ ತಗೊಳ್ಬಾರ್ದ? ಹಂಗಲ್ಲ ರೀ. ಡಾಕ್ಟ್ರುಗಳನ್ನ ಸೃಷ್ಟಿ ಮಾಡಿದ್ದು ದೇವರೇ, ಔಷಧಿಗಳನ್ನು ಸೃಷ್ಟಿ ಮಾಡಿದ್ದು ದೇವರೇ. ನಾವು ನಂಬಿಕೆಯಿಂದ ಅವುಗಳನ್ನು ತಗೋಬೇಕು. ಅದರ ಮಧ್ಯದಲ್ಲಿ ಸಹ ಹೇಳಬೇಕು, ಸ್ವಾಮಿ ಸೌಖ್ಯ ಕೊಡುವವರು ನೀವು, ಗುಣಪಡಿಸುವವರು ನೀವು, ಬಿಡುಗಡೆಯನ್ನು ಕೊಡುವವರು ನೀವು. ಹೇಳಿದ್ದೀರ, ನಾನೇ ನಿಮಗೆ ಯೆಹೋವ ರಾಫ ಎಂಬುದಾಗಿ, ನನ್ನ ಜೀವಿತದಲ್ಲಿ ಒಂದು ಅದ್ಭುತ ಮಾಡ್ರಿ ಎಂಬುದಾಗಿ ಹೇಳ್ರಿ. ನಿಶ್ಚಯವಾಗಿ ನೀನು ಯಾವ ಪರಿಸ್ಥಿತಿಯಲ್ಲಿದ್ದರೋ ಆರೋಗ್ಯದಾಯಕನಾದ ದೇವರು ನಿನ್ನ ಜೀವಿತದಲ್ಲಿ ಕೈ ಬಿಡದೆ ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ನಿನ್ನ ಕಹಿಯಾದ ಜೀವಿತವನ್ನು ಸಿಹಿ ಮಾಡಲಿಕ್ಕಿದ್ದಾರೆ. ಕರ್ತನು ನಿನಗೂ ನಿನ್ನ ಕುಟುಂಬಕ್ಕೂ ಅವರೇ ಘನ ವೈದ್ಯರಾಗಿರುತ್ತಾರೆ. ಹಾಗಾದರೆ ಸ್ತೋತ್ರ, ಸೌಖ್ಯ ಕೊಡುವ ಆರೋಗ್ಯದಾಯಕನಾದ ದೇವರಿಗೆ ಕಣ್ಗಳನ್ನು ಮುಚ್ಚಿ ಹೇಳೋಣ, ಸ್ವಾಮಿ ದೇವರೇ, ಅಂದು ಹೇಗೆ ಆ ಮಾರಾ ನೀರನ್ನು ಮಧುರವಾಗಿ ಮಾರ್ಪಡಿಸಿ ಯೆಹೋವ ರಾಫಾ ಎಂಬುದಾಗಿ ಪ್ರಕಟಪಡಿಸಿಕೊಂಡರು, ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಅವಸ್ಥೆಗಳಿಗೆ ನಿನ್ನ ಸ್ಪರ್ಶ ಬೇಕು, ನಿನ್ನ ಬಿಡುಗಡೆ ಬೇಕು. ನಮ್ಮ ಜೀವಿತವನ್ನು ಕೂಡ ಮುಟ್ರಿ, ನಮ್ಮನ್ನು ಸ್ವಸ್ಥಪಡಿಸ್ರಿ. ಯೆಹೋವ ರಾಫಾ, ಸೌಖ್ಯಪಡಿಸುವ ದೇವರೇ, ಸೌಖ್ಯದಾಯಕನೇ, ಗುಣಪಡಿಸುವ ದೇವರೇ, ಯಾರೆಲ್ಲ ಒಂದು ಅದ್ಭುತಕ್ಕಾಗಿ, ಬಿಡುಗಡೆಗಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಒಂದು ದೇವರೇ ಒಂದು ಬಿಡುಗಡೆಗಾಗಿ ಕಾದಿದ್ದಾರೋ, ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ ಸಂಭವಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ವಾಕ್ಯವನ್ನು ಕಳುಹಿಸಿ ಈಗಲೇ ಒಂದು ಸೌಖ್ಯವನ್ನು ಕೊಡ್ರಿ ಸ್ವಾಮಿ. ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮಗೆ ಸೌಖ್ಯ ಕೊಡುವ ದೇವರಾಗಿ, ಆರೋಗ್ಯದಾಯಕನಾಗಿ ನಿಮಗೆ ಒಳ್ಳೆಯ ಆರೋಗ್ಯವನ್ನು, ಬಲವನ್ನು ಕೊಡಲಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇನೆ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.